ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತು ಮೆಂತ್ಯ ಸೊಪ್ಪನ್ನು ಜಾಸ್ತಿ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಅಂದರೆ ಆರೋಗ್ಯಕರವಾಗಿರುವಂಥ ಮೆಂತ್ಯ ಸೊಪ್ಪಿನ ಪಲಾವನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಶುಗರ್ ಇರೋರೆಲ್ಲ ಹಾಗೆ ಇನ್ಸುಲಿನ್ ಲೆವೆಲ್ಗೆ ಹೋಗಿರುವಂಥವರೆಲ್ಲ ಈ ಮೆಂತ್ಯ ಸೊಪ್ಪನ್ನ ವೆರೈಟಿ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಅದು ನಾರ್ಮಲ್ಗೆ ಬಂದ್ಬಿಡುತ್ತೆ. ಹಾಗೆ ರಕ್ತದಲ್ಲಿ ಅನೇಕ ಶುದ್ಧೀಕರಣಗಳನ್ನು ಕೂಡ ಈ ಮೆಂತ್ಯ ಸೊಪ್ಪು ಮಾಡುತ್ತೆ. ಹಾಗೆ ರಕ್ತಕ್ಕೆ ಹೆಚ್ಚು ಪೌಷ್ಟಿಕಾಂಶನೂ ಕೂಡ ಒದಗಿಸುತ್ತೆ. ಅನೇಕ ಉಪಯುಕ್ತ ಇರುವಂಥ ಈ ಮೆಂತ್ಯ ಸೊಪ್ಪಿನ ಪಲಾವ್ನ ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಕೋಬೇಕು. ನಾವಿಲ್ಲಿ ಸ್ವಲ್ಪನಾದರೂ ಹಾಕೋಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆನ ಉಪಯೋಗಿಸೋಂಥವ್ರು ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದೆರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ನಾನು ಹಾಕ್ತಾಯಿದ್ದೀನಿ ಫಸ್ಟೇ. ಹಾಗೆ ಇಲ್ಲಿ ಸ್ಪೈಸೀಸ್ ಆದಂಥ ಜೀರಿಗೆ ಹಾಗೆ ಸೋಂಪು, ಸ್ವಲ್ಪ ಚಕ್ಕೆ, ಒಂದೆರಡು ಮರಾಠಿ ಮೊಗ್ಗು, ಹಾಗೆ ಒಂದು 4 ಕಾಳು ಮೆಣಸು, ಹಾಗೆ ಒಂದು 4 ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಒಳ್ಳೆ ಫ್ಲೇವರ್ನ ಬಿಟ್ಕೊಳ್ಳುತ್ತೆ ಎಣ್ಣೆಲಿ. ಹಾಗೆ ಬಾತ್ಗೂ ಕೂಡ ತುಂಬಾ ಒಂದು ಒಳ್ಳೆ ಸ್ಮೆಲ್ಲು ಹಾಗೆ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಈಗ ಒಂದೆರಡು ಚಿಕ್ಕ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಈಗ ಚೆನ್ನಾಗಿ ಇದು ಹುರಿದು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಒಂದು 2 ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊನೂ ಕೂಡ ಅಷ್ಟೇ ತುಂಬಾ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಒಂದು 2 ಪಾವ್ನಷ್ಟು 1.5 ಇಂದ 2 ಪಾವ್ನಷ್ಟು ಅಕ್ಕಿಗೆ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅನ್ನೋರು ಜಾಸ್ತಿ ಸ್ಪೈಸಸ್ ಹಾಕ್ಕೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು 2ರಿಂದ 3 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ರೀತಿ. ಇದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಸೇರಿಸಿ ಲೋ ಫ್ಲೇಮಲ್ಲಿ ಜಾಸ್ತಿ ಟೈಮಲ್ಲಿ ಹುರಿಬೇಕು. ಏಕೆಂದರೆ ಇದು ಸ್ವಲ್ಪ ಕಹಿ ಅಂಶ ಇರುತ್ತೆ. ನಾವು ಎಣ್ಣೆಲಿ ಸ್ಪೈಸಸ್ ಜೊತೆ ಚೆನ್ನಾಗಿ ಹುರಿದಾಗ ಅದು ಸ್ವಲ್ಪನೂ ಕೂಡ ಪಲಾವಲ್ಲಿ ನಾವು ಯಾವುದೇ ರೀತಿ ಕಹಿ ಅಂಶ ಬರೋದಿಲ್ಲ. ಸೊ ಈಗ ಇಲ್ಲಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಹಾಗೆ ಹಸಿಮೆಣಸಿಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಕೊಂಡು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆ ಏನೀಗ ಚೆನ್ನಾಗಿ ಫ್ಲೇವರಲ್ಲಿ ಬೆಂದಿದೆ. ಈ ರೀತಿ ಮೆಂತ್ಯ ಸೊಪ್ಪೆಲ್ಲ ಫುಲ್ಲು ಮೆಲ್ಟಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಈಗ ಎಲ್ಲ ಹುರಿದು ಆಗಿದೆ. ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಬಿಡೋಣ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಬೆಳ್ಳುಳ್ಳಿ ಶುಂಠಿಲೆಲ್ಲ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಒಂದು 10 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈಗಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಬಾತು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಒಂದು 2 ಪಾವು ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು 2 ಪಾವು ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಮೆಂತ್ಯ ಸೊಪ್ಪಿಂದನೇ ಸ್ವಲ್ಪ ನೀರಿರುತ್ತೆ, ಹಾಗೆ ನಾವು ರುಬ್ಬಿರುವಂಥ ಮಿಶ್ರಣದಲ್ಲೂ ಕೂಡ ಸ್ವಲ್ಪ ನೀರೆಲ್ಲ ಇರುತ್ತೆ. ಸ್ವಲ್ಪ ಉದುರಾಗಿ ಬರಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಇಟ್ಕೋತಾ ಇದ್ದೀನಿ. ಸೊ ಹಾಗಾಗಿ ಇದು ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಬಿಡೋಣ. ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಆರೋಗ್ಯಕರವಾದಂಥ ಒಂದು ಸೂಪರ್ ಟೇಸ್ಟಿಯಾದಂಥ ಮೆಂತ್ಯ ಸೊಪ್ಪಿನ ಪಲಾವ್ ಇದು. ಚೆನ್ನಾಗಿ ಒಂದು 10 ನಿಮಿಷದಲ್ಲೇ ಬೇಗ ಬೆಂದೋಗ್ಬಿಡುತ್ತೆ, ರೆಡಿಯಾಗಿ. ಇಲ್ಲಿ ನಾನು ಒಂದು 2 ನಿಂಬೆಹಣ್ಣಿನಷ್ಟು ರಸನ ಹಿಂಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ, ಹಾಗಾಗಿ ನೀವು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಕೂಗಿಸ್ಕೊತಾ ಇದ್ದೀನಿ.
ಒಂದು ಕೂಗು ಕೂಗಿಸ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೇಗ ಬೇಗನೆ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು. ಆರಿದ ತಕ್ಷಣ ಈ ರೀತಿ ಇಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.